ಡೈರೆಕ್ಟರ್ ನಾನೇ, ಗೊತ್ತು, ಹೀರೋ ನಾನೇ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿ, ಜಗತ್ತಲ್ಲಿ ಎಲ್ಲೆಲ್ಲಿರೋ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ. ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಯಾವ ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. 45 ಡೇಸಲ್ಲಿ ನಡೆಯಿರುವ ಈ ಕತೆ ಅಂದ್ರೆ ನಂಗೆ ಹಂಗೆ ಅನ್ಸೈತಿ. 45 ಡೇಸ್ 45 ದಿವಸದಲ್ಲಿ ನಡೆಯೋ ಕತೆ ಅಂದ್ರೆ ಮೋಷನ್ ಪಿಕ್ಚರ್ ಸ್ಟಾರ್ಟಿಂಗ್ ಬಿಟ್ಟಿದ್ರೆ ರಾಜ್ಬಿ ಶೆಟ್ಟಿ ಕರಾಟೆ ಇದ್ದ, ಅಲ್ಲೇನೇ ಲಪಡ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಕಂಟಿನ್ಯೂಟಿ ಆಗೈತಿ. 45 ಡೇಸ್ ಟೈಮ್ ಕೊಡ್ತಾರೆ. ಶಿವಣ್ಣನ ಎಂಟ್ರಿ ಅಲ್ಟಿಮೇಟ್ ಕಿಂಗ್ ಮೇಕರ್. ಶಿವಣ್ಣ ಇಸ್ ಕಿಂಗ್ ಮೇಕರ್. ಶಿವಣ್ಣ ಇದ್ರೆ ಪಿಕ್ಚರ್ ತಾನೇ ಹೊಡುತ್ತೆ. ಶಿವಣ್ಣ ಇಸ್ ಕಿಂಗ್ ಮೇಕರ್. ಅದರಲ್ಲಿ ಟೀಸರಲ್ಲಿ ನೋಡಿದ್ದು ಉಪೇಂದ್ರ ಸರ್ ಅದು ಯೋಗ ಮಾಡ್ತಾರೆ, ಡಾಗ್ ತೆಗ್ ಲ್ಯಾಬ್ರಡೋರ್ ಡಾಗ್ ತೋರಿಸಿ ಅಲ್ಟಿಮೇಟ್ ಸೀನ್ ತೋರಿಸ್ಯಾರ. ಆ ಗಾಡಿಯಲ್ಲಿ ಇಳಿದು ಬರೋದು ಉಪೇಂದ್ರ ಸರ್, ಬೂಮ್ ಅಲ್ಲ ಅದು ಓಂ. ಡೈರೆಕ್ಟರ್ ನಾನೇ, ಅಲ್ಟಿಮೇಟ್ ಐತಿ. ವಿಜುವಲ್ ಗ್ರಾಫಿಕ್ಸು ಅಲ್ಟಿಮೇಟ್ ಐತಿ. ಈಗ ಸ್ಟೋರಿ, ಮ್ಯೂಸಿಕ್ ಡೈರೆಕ್ಷನ್ ಬಂದುಬಿಟ್ಟು ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಮ್ಯೂಸಿಕ್ ಕಂಪೋಸರ್ ಆಗಿ ಚೆನ್ನಾಗಿ ವಿಜುವಲೈಸೇಷನ್ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಅರ್ಜುನ್ ಜನ್ಯ. ಪ್ರೊಡಕ್ಷನ್ ಹೌಸ್ ಇದು ಸೂರಜ್ ಪ್ರೊಡಕ್ಷನ್ ಹೌಸ್. ಪ್ರೊಡ್ಯೂಸರ್ ಶ್ರೀಮತಿ ಉಮಾ ರಮೇಶ್ ರೆಡ್ಡಿ ಮತ್ತು ರಮೇಶ್ ರೆಡ್ಡಿ. ಇದು ಎಡಿಟರ್ KM ಪ್ರಕಾಶ್. ಡೈಲಾಗ್ ಎಲ್ಲ ಬರೆದಿರೋ ಅಮಿತ್ ಕುಮಾರ್. ಚೆನ್ನಾಗಿ ಮೂಡಿ ಬಂದೈತಿ. ಅರ್ಜುನ್ ಜನ್ಯ ಅವರಿಗೆ ತುಂಬ ಥ್ಯಾಂಕ್ಸ್. ಚೆನ್ನಾಗಿ ಮೂಡಿ ಬಂದೈತಿ. ಯಾರು ಪೈರಸಿ ಮಾಡಬೇಡ್ರಿ, ಪಿಕ್ಚರ್ಗಳನ್ನು ಪೈರಸಿ ಮಾಡಬೇಡ್ರಿ, ಚೆನ್ನಾಗಿ ಓಡಿಸ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಅದರಲ್ಲಿ ಶಿವಣ್ಣ ಇದ್ದಾನೆ, ಉಪೇಂದ್ರ ಸರ್ ಇದ್ದಾರೆ. ಅಲ್ಟಿಮೇಟ್ ಐತಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಎಲ್ಲ ಒಳ್ಳೇದಾಗಲಿ. ಹೆಂಗಿದೆ ಫಿಲ್ಮ್ ಅಂತ ಕಮೆಂಟ್ ಮಾಡಿ. ವಿಜುವಲೈಸೇಷನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಫಿಲ್ಮು. ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು.